ರೈಟ್, ಆರೋಪಿಗಳ ಡಿಎನ್ಎ ಟೆಸ್ಟ್ಗೆ ಮುಂದಾಗಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಸೇರಿ 9 ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆಯನ್ನ ಮಾಡಲಾಗಿದೆ. ಎಲ್ಲ ಆರೋಪಿಗಳ ರಕ್ತ ಕೂದಲಿನ ಮಾದರಿಯನ್ನ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಸಿಕ್ಕಿರುವ ಕೂದಲು ಹಾಗೆ ರಕ್ತದ ಮಾದರಿಗೆ ಅದನ್ನ ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆ ಆಗಬೇಕು. ಎಫ್ಎಸ್ಎಲ್ಗೆ ಕೂದಲು ಹಾಗೆ ರಕ್ತದ ಮಾದರಿಯನ್ನ ಕಳುಹಿಸಿ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಸಿಕ್ತಲ್ಲ ಕೆಲವೊಂದಿಷ್ಟು ರಕ್ತದ ಸ್ಯಾಂಪಲ್ಸ್, ಅದೆಲ್ಲವನ್ನ ಕೂಡ ತಾಳೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಬಹಳ ಮಹತ್ವದ ಪ್ರಕ್ರಿಯೆ, ಮೆಡಿಕಲ್ ಪ್ರಕ್ರಿಯೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗ್ತಾ ಇರೋದು. ನಟ ದರ್ಶನ್ ಅವರು ಮಾಮೂಲಾಗಿ ಹಾಕುವಂತಹ ವಿಗ್ನ ಬಿಚ್ಚಿ ಕೂದಲಿನ ಸ್ಯಾಂಪಲ್ ಹಾಗೆ ರಕ್ತದ ಸ್ಯಾಂಪಲ್ ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಹಾಗೆ ಇತರೆ ಆರೋಪಿಗಳಿಂದ ಕೂಡ ರಕ್ತದ ಮಾದರಿ, ಕೂದಲಿನ ಮಾದರಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಪ್ರಕ್ರಿಯೆ ಎಷ್ಟು ಇಂಪಾರ್ಟೆಂಟ್ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶ್? ವಿದ್ಯಾಶ್ರೀ, ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಎವಿಡೆನ್ಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕ್ರೈಮ್ ಸೀನ್ ನಲ್ಲಿ ಬಿದ್ದಿರುವಂತಹ ರಕ್ತದ ಕಲೆಗಳು ಅಥವಾ ಕೂದಲಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಸೂಕ್ಷ್ಮ ಎವಿಡೆನ್ಸ್ಗಳೇನಿರ್ತವೆ ಅಥವಾ ಸೂಕ್ಷ್ಮ ಸಾಕ್ಷ್ಯಗಳೇನಿರ್ತವೆ ಅವೆಲ್ಲವನ್ನು ಕೂಡ ಟ್ಯಾಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ಆರೋಪಿಗಳು ಕೃತ್ಯವನ್ನ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಅವರ ಫುಟ್ ಸ್ಟೆಪ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಏನು ಆ ಮಾರ್ಕ್ಗಳಿರ್ತವೆ, ಆ ಶೂನ ಮಾರ್ಕ್ ಏನಿರುತ್ತೆ ಆ ಮಾರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ FSL ತಂಡ ಕೂಡ ಈಗ ಸಾಕಷ್ಟು ಸ್ಯಾಂಪಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಸಿಕ್ಕಂತಹ ಸಾಕಷ್ಟು ಎವಿಡೆನ್ಸ್ ಅನ್ನ, ಅದು ಕೂದಲಾಗಿರ್ಬೋದು ಅಥವಾ ಹಳೆ ರಕ್ತದ ಕಲೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಪ್ರಮುಖವಾಗಿರುವಂತದ್ದು ಟ್ಯಾಲಿ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಟ್ಯಾಲಿ ಮಾಡಬೇಕು ಅಂದ್ರೆ ಇರುವಂತಹ ಆರೋಪಿಗಳ ಒಂದು ಕೂದಲಿನ ಸ್ಯಾಂಪಲ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು, ಜೊತೆಗೆ ಶೂಗಳಾಗಿರ್ಬೋದು, ಜೊತೆಗೆ ಅಲ್ಲಿ ರಕ್ತದ ಸ್ಯಾಂಪಲ್ ಅನ್ನ ಅಂದ್ರೆ DNA ಟೆಸ್ಟ್ ಅನ್ನ ಮಾಡೋದಕ್ಕೆ ರಕ್ತದ ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಎರಡು ಟ್ಯಾಲಿ ಮಾಡಬೇಕು ಅಂದ್ರೆ. ಹಾಗಾಗಿ ಈಗ ಸದ್ಯ ಆರೋಪಿಗಳ ರಕ್ತದ ಒಂದು ಸ್ಯಾಂಪಲ್ ಅನ್ನ ಜೊತೆಗೆ ಕೂದಲಿನ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ರೆ, ಮತ್ತೊಂದು ಕಡೆ ದರ್ಶನ್ ಅವರ ಒಂದು ಕೂದಲನ್ನ ಪಡಿಬೇಕು ಅಂದ್ರೆ ಅವರು ವಿಗ್ ಅನ್ನ ಧರಿಸಿದ್ದಾರೆ. ಹಾಗಾಗಿ ಅವರ ವಿಗ್ ಅನ್ನ ಬಿಚ್ಚಿ ಕೂದಲಿನ ಸ್ಯಾಂಪಲ್ ಅನ್ನ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ವೈದ್ಯರ ಮುಖಾಂತರ ಮಾಡಿರುವಂತದ್ದು. ಯಾಕಂದ್ರೆ 15 ದಿನಕ್ಕೊಮ್ಮೆ ಅವರು ವಿಗ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇಡಿಕೆಗೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಸ್ಯಾಂಪಲ್ ಬೇಕಿರೋದ್ರಿಂದ ವಿಗ್ ಅನ್ನ ತೆಗಿಬೇಕಾಗುತ್ತೆ. ಆರ್ಟಿಫಿಷಿಯಲ್ ಕೂದಲನ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ವಿಗ್ ಅನ್ನ ತೆಗೆದು ಅವರ ಕೂದಲಿನ ಒಂದು ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಇದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಆರೋಪಿಗಳ ಬ್ಲಡ್ ಸ್ಯಾಂಪಲ್ ಹಾಗೆ ಕೂದಲಿನ ಸ್ಯಾಂಪಲ್ ಅನ್ನ ಏನ್ ಪಡ್ಕೊಂಡಿದ್ದಾರೆ ಇದನ್ನ ಅಲ್ಲಿ ಸಿಕ್ಕಿರುವಂತಹ ಸೂಕ್ಷ್ಮ ಸಾಕ್ಷ್ಯಾಧಾರಗಳೇನಿರ್ತವೆ ಅದಕ್ಕೆ ಟ್ಯಾಲಿ ಮಾಡಿ ಇವರು ಅವತ್ತು ಅಲ್ಲಿ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸಾಕ್ಷ್ಯಾಧಾರ ಸೃಷ್ಟಿಯಾಗುತ್ತೆ. ಅಂದ್ರೆ ಎಷ್ಟು ಸಾಕ್ಷ್ಯಾಧಾರಗಳಿದ್ರೂ ಕೂಡ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಹಿಯರಿಂಗ್ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ಸದ್ಯ ಈ ಒಂದು DNA ಮ್ಯಾಚಿಂಗ್ ಅನ್ನ ಅಥವಾ ಸಿಕ್ಕಂತ ಸ್ಯಾಂಪಲ್ಸ್ಗಳ ಅಥವಾ ಸಾಕ್ಷ್ಯಗಳ ಮ್ಯಾಚಿಂಗ್ ಅನ್ನ ಮಾಡೋದಕ್ಕೆ ಸದ್ಯ ಮೆಡಿಕಲ್ ಟೆಸ್ಟ್ ಮೊರೆ ಹೋಗಿದ್ದಾರೆ. ವಿದ್ಯಾಶ್ರೀ, ಸಂದೇಶ್, ಬಹುತೇಕ ಎಲ್ಲಾ ಕಡೆ ಮಹಜರು ಮಾಡಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾಯ್ತು, ಕೃತ್ಯಕ್ಕೆ ಬಳಸಿದ್ದಂತಹ ವಸ್ತುಗಳನ್ನ ಸೀಸ್ ಮಾಡಿದ್ದಾಯ್ತು. ಈಗ ಬಹಳ ಪ್ರಮುಖವಾದಂತಹ ಟೆಸ್ಟ್, ನೀವು ಹೇಳಿದ ಹಾಗೆ ಆ DNA ಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಸ್ಯಾಂಪಲ್ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತಾ ಇದೆ. ಅಲ್ಲಿಗೆ ತನಿಖೆಯ ಭಾಗ ಕಂಪ್ಲೀಟ್ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸಬಹುದಾ ಅಂತ ಹೇಳಿ? ವಿದ್ಯಾಶ್ರೀ, ಖಂಡಿತವಾಗ್ಲು. ಯಾಕಂದ್ರೆ ಈ ಒಂದು ಕಸ್ಟಡಿಯ ಭಾಗ ಅಂದ್ರೆ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ನ ಭಾಗ ಏನಿದೆ ಅದು ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ, ಅಂದ್ರೆ ಆರೋಪಿಗಳನ್ನ ಇರಿಸಿಕೊಂಡು ಮಾಡುವಂತಹ ಇನ್ವೆಸ್ಟಿಗೇಷನ್ ಅಥವಾ ಇಂಟ್ರಾಗೇಷನ್ ಏನಿದೆ ಅದು ಮುಕ್ತಾಯದ ಹಂತಕ್ಕೆ ಬಂದಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇಷ್ಟು ದಿನ ವಿಚಾರಣೆ ಆಗಿರ್ಬೋದು, ಹೇಳಿಕೆ ಆಗಿರ್ಬೋದು, ಮಹಜರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಗಿದಿದೆ. ಜೊತೆಗೆ ಅವರ ಒಂದು ಮುಖಾಮುಖಿ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಜೊತೆಗೆ ಈ ಮಿರರ್ ಇಮೇಜ್ ಗಳ ಮುಖಾಂತರವಾಗಿ ಅಂದ್ರೆ ಕಾಲ್ ಡೀಟೇಲ್ಸ್ ಪಡೆದು ಆ ಡೀಟೇಲ್ಸ್ ನ ಮಿರರ್ ಇಮೇಜ್ ಅನ್ನ ಮುಂದೆ ಇಟ್ಕೊಂಡು
ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಅವರ ಇಂಟ್ರಾಗೇಷನ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗಿರುವಂತಹ ಕಟ್ಟಕಡೆಯ ಒಂದು ಪರೀಕ್ಷೆ ಅಂದ್ರೆ ಅದು ಈ DNA ಪರೀಕ್ಷೆ. ಅಂದ್ರೆ ಸಿಕ್ಕಂತಹ ಸಾಕ್ಷ್ಯಾಧಾರಗಳಿಗೆ ಇವರ ಒಂದು DNA ಪರೀಕ್ಷೆ ಮಾಡಿ ಇವರ ಒಂದು ಕೂದಲಿನ ಸ್ಯಾಂಪಲ್ಸ್ ಅಥವಾ ರಕ್ತದ ಮಾದರಿ ಎಲ್ಲವನ್ನು ಕೂಡ ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಟ್ಯಾಲಿ ಮಾಡೋದಕ್ಕೆ ಕಟ್ಟಕಡೆಯದಾಗಿ ಮಾಡಬೇಕಾಗಿರುವಂತಹ ಒಂದು ಟೆಸ್ಟ್ ಅನ್ನ, ಮೆಡಿಕಲ್ ಟೆಸ್ಟ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಆಲ್ಮೋಸ್ಟ್ ಮೊದಲಿಗೆ ಕಸ್ಟಡಿಗೆ ಪಡೆದಿದ್ದಂತಹ ಆರೋಪಿಗಳು ಯಾರೆಲ್ಲ ಇದ್ರು ಅವರನ್ನ ಈಗ ಮತ್ತೆ ಕಸ್ಟಡಿಗೆ ಏನು 5 ದಿನಗಳ ಕಾಲ ಪಡೆದಿದ್ರು, ಈಗಾಗಲೇ ಆ 5 ದಿನಗಳಲ್ಲಿ ಪ್ರಕರಣದ ಎಲ್ಲಾ ರೀತಿಯ ಒಂದು ತನಿಖೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಬಹುತೇಕ ಅನ್ನಿಸ್ತಾ ಇದೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.